ಎಲ್ಲರಿಗೂ ನಮಸ್ಕಾರ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದ್ರ ಅದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ರೀಸನಿಂಗ್ ಆಕೈತಿ. ಆ ರೀಸನಿಂಗ್ ಒಳಗ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಅದ ನಂಬರ್ ಸಿರೀಸ್. ಈ ನಂಬರ್ ಸಿರೀಸ್ ಮ್ಯಾಗ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಾವು. ಮತ್ತ ಈ ನಂಬರ್ ಸಿರೀಸ್ ಮ್ಯಾಗ ಮಿನಿಮಮ್ 4 ರಿಂದ 5 ಮಾರ್ಕ್ಸಿನ ಕ್ವಶನ್ಗಳು ತನಕ ಬರುವಷ್ಟು ಚಾನ್ಸಸ್ ಕೂಡ ಇರ್ತೈತಿ. ಈ ನಂಬರ್ ಸಿರೀಸ್ ಎಲ್ಲಾ ಎಕ್ಸಾಮ್ ಒಳಗ ಮಿನಿಮಮ್ 2 ಮಾರ್ಕ್ಸ್ ಇಂದ್ರ 3 ಮಾರ್ಕ್ಸ್ ಮಾತ್ರ ಫಿಕ್ಸ್ ಬರ್ತಾವು. ಅದ ಕಾರಣಕ್ಕ ಇದು ನಂಬರ್ ಸಿರೀಸ್ ಅನ್ನೋ ಟಾಪಿಕ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಾವು. ಮತ್ತ ಇವು ಅಷ್ಟು ಪ್ರಶ್ನೆಗಳು ಏನದಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದಾವು. ಆದ್ದರಿಂದ ಎಲ್ಲರೂ ಗಮನವಿಟ್ಟು ನೋಡ್ರಿ. ಮತ್ತ ಈ ಪ್ರಶ್ನೆಗಳು ಯಾವ ತರ ಬಿಡಿಸೋದು ಮತ್ತ ನಂಬರ್ ಸಿರೀಸ್ ನ ಪ್ರಶ್ನೆಗಳನ್ನ ಬಂದ್ರ ಒಟ್ಟ ಬಿಟ್ಟು ಬರದೇ ಇರುವಂತ ಟ್ರಿಕ್ಸ್ ಗಳನ್ನ ನಿಮ್ಗೆ ಹೇಳ್ಕೊಡ್ತಾನು. ಮೊದಲನೇ ನೋಡೋಣ ಪ್ರಶ್ನೆ ಏನೈತಿ ಅಂತೇಳಿ. ಇದಕ್ಕೆ ಆನ್ಸರ್ ಯಾವ ತರ ಮಾಡಿದಾರೆ ನೋಡ್ನು. ಪ್ರಶ್ನೆ ಏನೈತಿ, 1 8 27 64 1 8 27 64 ಅಂತೇಳಿ ಇದೈತಿ. ಇಲ್ಲಿ ನಾ ಸೊಲ್ಯೂಷನ್ ಮಾಡ್ತಾನು. 1 8 27 64 ಸಿಂಪಲ್ ಆಗಿ ಇಲ್ಲಿ ಪ್ಲಸ್ 8 ಮಾಡಿದರು, ಆನಂತರ 27 ಅಂದ್ರ 8 ರಿಂದ 27 ಹಂಗಲ್ಲ. ಇದು ಯಾವ ತರ ಮಾಡಿದಾರ ನೋಡ್ರಿ. 1 8 ಆನಂತರ 27 ಆನಂತರ 64 ಮುಂದಿನ ಸಂಖ್ಯೆ ಯಾವ್ದಂತ ಹೇಳಬೇಕು. ಇಲ್ಲಿ ಏನ್ ಮಾಡಿದಾರ ನೋಡ್ರಿ. ಇದು 1 ಅನ್ನೋದು ಹೆಂಗ್ ಬಂದಿದೆ ಅಂದ್ರ 1ರ ಘನಮೂಲ, ಆನಂತರ ಇದು 8 ಅಂದ್ರೆ 2ರ ಘನಮೂಲ, 27 ಅಂದ್ರ 3ರ ಘನಮೂಲ, 64 ಅಂದ್ರ 4ರ ಘನಮೂಲ. ಅಂದ್ರ ಘನಮೂಲಗಳಂದ್ರ ನಿಮ್ಗೆ ಗುರ್ತಿರ್ತೈತಿ 1 ಇಂಟು 1 ಇಂಟು 1, 2 ಇಂಟು 2 ಇಂಟು 2 ಈ ತರ ಇಂಟು 2ಗಳನ್ನ ಮಾಡ್ಕೊಂತ 3 ಸಲ ಹಿಂಗ್ ಮಾಡ್ರ ಮಲ್ಟಿಪ್ಲೈ ಮಾಡ್ರ ಒಂದ್ ಸಂಖ್ಯೆಯನ್ನ ಅದ ಘನಮೂಲ ಆಕೈತಿ. ಅದನ್ನ ಮಾಡ್ಕೊಂತ ಹೋಗ್ಯಾರ. ಇಲ್ಲಿ ನೋಡ್ರಿ 1ರ ಘನಮೂಲ 1, 2ರ ಘನಮೂಲ 8, 27 3ರದ 4ರದ 64. ಅದೇ ರೀತಿ ಮುಂದಿನ ಸಂಖ್ಯೆ ನಮಗ 5ರ ಘನಮೂಲ ಎಷ್ಟ 5 ಇಂಟು 5 ಇಂಟು 5 ಮಾಡಿದ ನಮ್ಗೆ ಆನ್ಸರ್ ಸಿಗ್ತೈತಿ. 5 ಐದ್ಲಿ 25, 25 125. ಆನ್ಸರ್ 125 ಅಂದ್ರೆ 125 ಆನ್ಸರ್ ಆಕೈತಿ. ಆನ್ಸರ್ ಏನ 125. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡನು. ಈಗ ಎರಡನೇ ಪ್ರಶ್ನೆಯನ್ನ ಕಡೆ ಹೋಗೋಣ. 6 9 12 15 ಸಿಂಪಲ್ ಆಗೈತಿ. ಇಲ್ಲಿ ಏನ್ ಮಾಡಿದಾರೆ ನೋಡ್ರಿ. 6 ಅಂದ್ರೆ 9 7 8 9 ಪ್ಲಸ್ 3 12 9 12 ಅಂದ್ರ ಪ್ಲಸ್ 3 15 ಅಂದ್ರ ಸಿಂಪಲ್ ಆಗಿ ಎಲ್ಲಾ ಕಡೆ ಪ್ಲಸ್ ಮಾಡ್ಕೊಂತ ಹೋಗ್ಯಾರು. ಪ್ಲಸ್ 3 ಮಾಡ್ಕೊಂತ ಹೋಗ್ಯಾರು. ಅಂದ್ರ ಮುಂದಿನ ಸಂಖ್ಯೆ ಯಾವ್ದು 15. 15ಕ್ಕ ಪ್ಲಸ್ 3 ಮಾಡಿದ್ರೆ ನಮ್ಗೆ ಆನ್ಸರ್ ಬರ್ತೈತಿ. 15ಕ್ಕ 3 ಪ್ಲಸ್ ಮಾಡಿದ್ರೆ 18. ಆನ್ಸರ್ ಎಷ್ಟ 18. ಅರ್ಧ ಅನ್ಕೊಂಡ ಈ ಪ್ರಶ್ನೆ ಕೂಡ ಓಕೆ. ಈಗ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಇದನ್ನ ಇಲ್ಲೇ ಮಾಡ್ತಾನೋ ಅಲ್ಲಿ ಜಾಗ ಸಾಲಂಗಿಲ್ಲ. 7 11 11 9 15 7 ಅಂತೈತಿ. ಇಲ್ಲಿ ನೋಡ್ರಿ ಯಾವ ತರ ಮಾಡಿದಾರ ನೋಡೋಣ. ನೀವು ಇದಕ್ಕ ಕಾಂಬಿನೇಷನ್ ಎಷ್ಟು ಚಂದ ಕಾಣ ಇದ್ ನೋಡ್ರಿ. 7ರಿಂದ ಹಿಂಗ್ ಮಾಡ್ಯಾರು. ಅಂದ್ರ 7ಕ್ಕ 8 9 10 11 ಪ್ಲಸ್ 4 ಮಾಡಿ 11 ಬರ್ದಾರು. ಆನಂತರ 11ಕ್ಕ ಮೈನಸ್ ಎಷ್ಟು ಮಾಡಿದಾರು 10 11 ಅಂದ್ರ ಮೈನಸ್ 2 ಮಾಡಿದಾರು. ಪ್ಲಸ್ 4 ಮೈನಸ್ 2. ಆನಂತರ 11ಕ್ಕ ಪ್ಲಸ್ 4 ಮಾಡಿ 15 ಬರ್ತಾರು. 9ಕ್ಕ ಮೈನಸ್ 2 ಮಾಡಿ 7 ಬರ್ತಾರು. 15ಕ್ಕ ಪ್ಲಸ್ 4 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತೈತಿ. 15ಕ್ಕ ಪ್ಲಸ್ 4 ಮಾಡಿದ್ರೆ 19. 15ಕ್ಕ ಪ್ಲಸ್ 4 ಮಾಡಿದ್ರೆ 19. ಆನ್ಸರ್ ಏನ 19. ಅರ್ಥ ಅನ್ಕೊಂಡ್ರು. ಈ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಐತಿ. ಯಾವ ತರ ಮಾಡಿದಾರೆ ನೋಡ್ರಿ ಇದನ್ನ ಜಿಗ್ಜಾಗ್ ಸೇಪ್ ಒಳಗ. ಆನಂತರ ಮುಂದಿನ ಪ್ರಶ್ನೆ ನೋಡೋಣ.
0 3 8 15 0 3 8 15 ಅಂತ ಐತಿ. ಮುಂದಿನ ಸಂಖ್ಯೆ ಯಾವ್ದಂತ ಹೇಳಬೇಕು. ಇಲ್ಲಿ ಯಾವ ತರ ಮಾಡಿದಾರೆ ಅನ್ನೋದಾದ್ರ ಈ ಸಂಖ್ಯೆ 1ರ ವರ್ಗ ಮೈನಸ್ 1. 1ರ ವರ್ಗ ಎಷ್ಟ 1 ಮೈನಸ್ 1 ಅಂದ್ರೆ 0. ಇದ 2ರ ವರ್ಗ ಮೈನಸ್ 1, 2ರ ವರ್ಗ 4 ಮೈನಸ್ 1 ಈಕ್ವಲ್ ಟು 3. ಅದೇ ರೀತಿ 3ರ ವರ್ಗ ಅಂದ್ರೆ 9, 9ರ ಒಂದಕಾರ 1 ಕಳೆದ್ರ 8 ಬರ್ತೈತಿ. ಇದ 4ರ ವರ್ಗ 4ರ ವರ್ಗ 16, 16ರ ಒಂದಕಾರ 15. ಮುಂದಿನ ಸಂಖ್ಯೆ 5, 5ರ ವರ್ಗ ಎಷ್ಟ 4 ಆತು. 5ರ ವರ್ಗ 25. ಅದ್ರಾಗ 1 ಮೈನಸ್ ಮಾಡ್ರ ನಮ್ಗೆ ಆನ್ಸರ್ ಬರೋದು 24. 5ರ ವರ್ಗ 25, 25ರ ಒಂದಕಾರ 24. ಆನ್ಸರ್ ಎಷ್ಟ 24. ಇದಕ್ಕ 24 ಆನ್ಸರ್ ಆತು. ಈಗ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. 1 6 ಒಂದು ಮುಂದಿನ ಸಂಖ್ಯೆ ಯಾವ್ದಂತೈತಿ 28 45. 1 6 ಕ್ವಶನ್ ಮಾರ್ಕ್ 28 45. ಇನ್ನೊಂದು ಸಂಖ್ಯೆ ತಗೋಬೇಕಾಗೈತಿ, ಅದ 66 ಅಂತ ತಗೊಂಡ್ ನಾವೀಗ. ಈಗ ಆನ್ಸರ್ ಮಾಡೋಣ, ಸಿಗ್ತೈತಿ. ಇಲ್ಲಿ ಎಷ್ಟು ಮಾಡಿದಾರ ಪ್ಲಸ್ 45 28 ಕಳೆದ್ರೆ ಎಷ್ಟ ಇದು 7, ಇದು 1 ಅಂದ್ರೆ 17 ಇಲ್ಲಿ ಮಾಡಿದಾರು. ಆನಂತರ 66 ಐತಿ, ಅದರ 45 ಕಡಿಮೆ 1, ಆನಂತರ ಇಲ್ಲಿ 2 ಅಂದ್ರೆ ಪ್ಲಸ್ 21. ಇವೆರಡರ ನಡುವಿನ ಗ್ಯಾಪ್ ಎಷ್ಟ 18 19 20 20 18 19 20 21 ಪ್ಲಸ್ 4 ಅಂದ್ರೆ ಪ್ಲಸ್ 4ರ ಸೀರೀಸ್ ಫಾಲೋ ಆಗ್ಬೇಕಿಲ್ಲ. ಉದಾಹರಣೆಗೆ ನೋಡೋಣ. ಈಗ ನಾವ 17 ಮೈನಸ್ 4 ಮಾಡೋಣ ಎಷ್ಟು ಆಕೈತಿ 13. ಅಂದ್ರೆ 28 13 ಕೊಳಿನಿಲ್ಲ. 8 3 ಕಳೆದ 5, 2 1 ಕಳೆದ 5 ಅಂದ್ರೆ 15. ಅಂದ್ರೆ ಈಗ 6ರಿಂದ 15 ಅಂದ್ರೆ ಎಷ್ಟು ಪ್ಲಸ್ ಆಯ್ತು 7 8 9 10 11 12 13 14 15 ಅಂದ್ರೆ 9 ಪ್ಲಸ್ ಮಾಡಿದಾರು. 9ರಿಂದ 13 ಅಂದ್ರೆ 4 ಬಂತು. ಆನ್ಸರ್ ಗೊತ್ತಾತ್ಲ. 4ರ ಸೀರೀಸ್ ಫಾಲೋ ಆಗೈತಿ. ಆನ್ಸರ್ ಎಷ್ಟು ಇದಕ್ಕ 15. ಈ ರೀತಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದಾವು. ಆನಂತರ ನಿಮ್ಗೊಂದು ಪ್ರಶ್ನೆ ಕೊಡ್ತಾನು. 4 9 16 ಒಂದು ಮುಂದಿನ ಸಂಖ್ಯೆ ಯಾವ್ದಂತ ಹೇಳಿ ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಈ ಅಷ್ಟು ನಂಬರ್ ಸೀರೀಸ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದ್ದು. ಇದೇ ರೀತಿ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದೆ ವಿಡಿಯೋ ಸಿಗ್ತಾನೋ. ಅಲ್ಲಿವರೆಗೂ ಬಾಯ್.